ಇವತ್ತು ಕೆಲಸ ಮುಗಿಸ್ಕೊಂಡು ನಮ್ಮ ಹೋಟೆಲಿಂದನೇ ಊಟನ ಪಾರ್ಸಲ್ ತಗೊಬಂದಿದ್ದೆ. ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಏನು ಕೆಲಸ ಮಾಡಿರಬೇಡಿ, ಆರಾಮಾಗಿ ರೆಸ್ಟ್ ಮಾಡಿ ಅಂತ. ಆದರೂ ಕೂಡ ನನ್ನ ಕೈ ಉಳುಕ್ದಾಗ್ಲಿಂದ ಇವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದಾರೆ, ರೆಸ್ಟೇ ತಗೋತಿಲ್ಲ. ಅದು ನನ್ನ ಕರ್ತವ್ಯ ಮೇಡಮ್. ಇವಾಗ ನನಗೆ ಹುಷಾರಿಲ್ಲ ಅಂದರೆ ನೀನೆಲ್ಲ ಕೆಲಸನೂ ಮಾಡಿರಲ್ವಾ, ಅದೇ ರೀತಿ ಇವಾಗ ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಅಡುಗೆಗೆ ಏನಾದರೂ ಮಾಡಲಾ ಅಂತ ಕೇಳಿದೆ. ಬೇಡ ನಾನೇ ಹೋಟೆಲಿಂದ ತಗೊಬರ್ತೀನಿ ಅಂತ ಹೇಳಿದ್ಲು. ಊಟ ಕೂರಕ್ಕೂ ಮುಂಚೆ ಕೈ ತುಂಬ ನೋವಾಗ್ತಿತ್ತು ಅಂತ ಇವ್ರ ಹತ್ರ ಕೈಗೆ ಬ್ಯಾಂಡೇಡ್ ಹಾಕ್ಸ್ಕೊಂಡೆ. ಹಾಗೆ ತಲೆ ತುಂಬ ನೋವಾಗ್ತಿತ್ತು ಅಂತ ಇವರಿಗೆ ಏರ್ ಆಯಿಲ್ ಹಚ್ಕೊಡಿ ಅಂತ ಕೇಳಿದೆ. ನಾರ್ಮಲ್ ಆಗಿ ಕೂದಲಿಗೆ ಅಮೃತ್ ನೋನಿ ಅವರ ರಿಚ್ ರೇಟ್ ಪ್ರೀಮಿಯಂ ಏರ್ ಆಯಿಲ್ ನ ಹಾಕೋತೀನಿ. ಈ ಏರ್ ಆಯಿಲ್ ನ ವಾರದಲ್ಲಿ 2 ರಿಂದ 3 ಸಲ ನಿಮ್ ಸ್ಕ್ಯಾಲ್ಪಿಗೆ ಮತ್ತೆ ಏರಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ ಏರ್ ಗ್ರೋತ್ ತುಂಬಾನೇ ಫಾಸ್ಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಏನಾದ್ರೂ ಏರ್ ಫಾಲ್ ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಇದು 100% ಆಯುರ್ವೇದಿಕ್ ಮತ್ತೆ ಮೆಡಿಕೇಟೆಡ್ ಆಯಿಲ್ ಕೂಡ. ಜೊತೆಗೆ ಅಮೃತ್ ನೋನಿ ಏರ್ ಆಯಿಲ್ ಅಲ್ಲಿ ನೀಲಿನಿ ಇರೋದ್ರಿಂದ ನಿಮ್ ಕೂದಲನ್ನ ಇದು ಬ್ಲಾಕ್ ಕೂಡ ಮಾಡುತ್ತೆ. ಈ ಏರ್ ಆಯಿಲ್ ಹಚ್ಚಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊತಾ ಇದ್ರೆ ಎಷ್ಟೇ ಸ್ಟ್ರೆಸ್ ಇದ್ರು ಅದೆಲ್ಲ ಹೋಗುತ್ತೆ. ನಿಮ್ಗೆ ಏನಾದ್ರೂ ಈ ಏರ್ ಆಯಿಲ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ ಈ ಏರ್ ಆಯಿಲ್ ನ ಆರ್ಡರ್ ಮಾಡ್ಕೋಬಹುದು. ತಲೆಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡ್ ಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡೋದಕ್ಕೆ ಕುತ್ಕೊಂಡ್ವಿ. ಇವತ್ತು ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋ ತರ ತುಂಬಾ ಐಟಮ್ಸ್ ಗಳನ್ನ ತಗೊಬಂದಿದ್ದೆ. ಜೀವನದಲ್ಲಿ ಯಾರನ್ನು ಮೆಚ್ಚೋಕೆ ಪ್ರಯತ್ನ ಮಾಡಬೇಡಿ, ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟ ಆಗೇ ಆಗತ್ತೆ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿ.